ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣನ ಅಲಂಕಾರ ನೋಡ್ಕೋತಾ ಬನ್ನಿ. ತುಂಬ ಅದ್ಭುತವಾಗಿದೆ. ಕಾಲ ಮೇಲೆ ಕಾಲು ಹಾಕೊಂಡು ಪುರ್ಸೋತಲ್ಲಿ ಕೂತಿದ್ದಾರೆ ನಮ್ಮ ಶ್ರೀಕೃಷ್ಣ. ಆನಂತರ ಇವತ್ತಿನ ಮೀಲ್ ಪ್ಲ್ಯಾನ್ ಎಲ್ಲ ನೋಡ್ಕೊಂಡು ಬನ್ನಿ. ತುಂಬ ಸುಲಭವಾದ ಮೀಲ್ ಪ್ಲ್ಯಾನ್ ಜೊತೆ ಬಂದಿದ್ದೀನಿ ನಾನಿವತ್ತು. ಎಲ್ರಿಗೂ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು. ಈ ಸಲ 5 ಶುಕ್ರವಾರ ಬರೋದ್ರಿಂದ ಇದು 2ನೇ ಶುಕ್ರವಾರ. ಬರುವ ವಾರ ವರಮಹಾಲಕ್ಷ್ಮಿನೂ ಬರುತ್ತೆ, ನೋಡ್ಬೋದು. ತುಂಬ ಮುದ್ದಾಗಿ ಕಾಣ್ತಿದೆ ನಮ್ಮ ಶ್ರೀಕೃಷ್ಣ. ಎಲ್ಲರೂ ನೋಡ್ಕೋತಾ ಬನ್ನಿ ಅಲಂಕಾರನ. ನೋಡಿ ಎಷ್ಟು ಚೆನ್ನಾಗಿತ್ತಲ್ವ. ಇದು ಜಯದುರ್ಗ ಕನ್ನರಪಾಡಿದ್ದು. ಇವತ್ತೊಂದು ಮೀಲ್ ಪ್ಲ್ಯಾನ್ ಜೊತೆಗೆ ಬಂದಿದ್ದೀನಿ, ನೋಡ್ಬೋದು. ನನ್ನ ಸಬ್ಸ್ಕ್ರೈಬರ್ ಇವರೆಲ್ಲ ನೋಡ್ಬೋದು ನೀವಿಲ್ಲಿ ನೋಡಿ. ಇವರು ನಮ್ಮ ಊರಿನವರೇ ಆದ ಸೌಮ್ಯ ಅಂತ ಹೇಳುವವರು. ಮೊನ್ನೆ ಅನಂತೇಶ್ವರ ಸಿಕ್ಕಿದಾಗ ಫೋಟೋ ತೆಕ್ಕೊಂಡು ನೀವು ನೋಡ್ಬೋದು. ಇವತ್ತೊಂದು ಸಿಂಪಲ್ ಮೀಲ್ ಪ್ಲ್ಯಾನ್ ಜೊತೆ ಬಂದಿದ್ದೀನಿ. ನಿಮ್ಗೆ ಇದರಿಂದ ಕೆಲವು ಐಡಿಯಾ ಎಲ್ಲ ಬರ್ಬೋದು, ನೋಡ್ಬೋದು. ಅರಳಿನ ಪಲ್ಯ ನೋಡಿ. ಫಸ್ಟ್ ಅವಲಕ್ಕಿದು ಒಗ್ಗರಣೆ ಅಷ್ಟೇ, ಅದು ಕೋಸಂಬರಿ ಸಾರು, ಆಮೇಲೆ ಗುಳ್ಪಲ್ಲೆ, ಆನಂತರ ಒಂದು ಅರಳಿದ್ದು ಪಲ್ಯ. ಇಷ್ಟೇ ನೋಡಿ ನಾವು ಮಾಡಿರುವಂಥದ್ದು. ಪೊನ್ನಂಗಣಿ ಸೊಪ್ಪಿದ್ದು ಬೋಳ್ಹೋಳಿ ಅಥವಾ ಗುಳ್ಪಲ್ಲೆ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅದನ್ನ ಹೇಗೆ ಮಾಡೋದು ಅಂತೆಲ್ಲ ನೋಡ್ಕೊಂಬರೋಣ. ಫಸ್ಟ್ ನಾನು ಅನ್ನ ಬೇಯಕ್ಕಿಟ್ಟು ಅದನ್ನ ಬಸ್ತಿಟ್ಕೊಂಡಿದ್ದೀನಿ. ಅದರ ಗಂಜಿ ಉಂಟು ನೋಡಿ, ಅದು ಬೇಕು. ನಾವು ತಿಳಿ ಅಂತೀವಿ ಅಲ್ವ, ಅದು. ಆನಂತರ ನೋಡಿ ಹೆಸರು ಬೇಳೆ ಬೇಯಿಸಿಟ್ಕೊಂಡಿದ್ದೆ. ಆನಂತರ ನೋಡಿ ಒಗ್ಗರಣೆಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿ ಪೊನ್ನಂಗಣಿ ಸೊಪ್ಪನ್ನು ಕಟ್ ಮಾಡಿ ಇಡ್ತಾ ಇದ್ದೀನಿ, ನೋಡ್ಬೋದು ನೀವಿಲ್ಲಿ. ಇದು ಏನು ಗೊತ್ತಾ, ಈ ಬೋಳಿ ಹುಳಿ ನಾನು ಮೊನ್ನೆ ಕೂಡ ಮಾಡಿ ತೋರಿಸಿದ್ದೆ. ಇವತ್ತೊಂದು ಸ್ವಲ್ಪ ಬೇರೆ ನಮ್ಮನೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀರಲ್ಲಿ ಹಾಕಿಟ್ಟ ಮಾವಿನ ಹಣ್ಣಿಂದ ಇವತ್ತು ಸಾರು ಮತ್ತು ಬೋಳು ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಗೊತ್ತಾ, ಈ ವ್ರತಕ್ಕೆ ಇದೆಲ್ಲ ಸ್ವಲ್ಪ ತಂಪು ಅಂತ ಅನಿಸುತ್ತೆ ನಿಮಗೆ. ಕಣ್ಣಿಗೂ ಒಳ್ಳೆಯದು ಈ ಸೊಪ್ಪು. ಇದನ್ನ ಮಾಡಿಕೊಂಡು ತಿನ್ನೋದನ್ನು ಮರಿಬೇಡಿ. ನೋಡಿ, ಅದಕ್ಕೆ ಪೊನ್ನಂಗಣಿ ಅಥವಾ ಹೊನ್ಗೊನೆ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ. ಪೊನ್ನಂಗಣಿ ಅಂತ ತುಳುವಲ್ಲಿ ಹೇಳೋದು, ಹೊನ್ಗೊನೆ ಸೊಪ್ಪು ಅಂತ ಕನ್ನಡದಲ್ಲಿ ಹೇಳ್ತಾರೆ ಅದನ್ನ. ಬೇರೆ ಬೇರೆ ನಮೂನೆಯವರು ಗದ್ದೆ ಹೊನ್ಗನೆ ಬೇರೆ ಇದೆ, ಅದೆಲ್ಲ ಎಲ್ಲ ಹೇಳ್ತಾರೆ. ಅಷ್ಟು ತಲೆ ಕೆಡಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ ವ್ರತ ಮಾಡಬೇಕಿದ್ರೆ. ನೋಡಿ, ಯಾಕಂದರೆ ಅದರ ಮೇಲೆ ಫೋಕಸ್ ಜಾಸ್ತಿ ಆಗಿ ದೇವರ ಮೇಲೆ ಗಮನ ಕಡಿಮೆ ಹೋಗ್ಬೋದು ನನ್ನ ಅನಿಸಿಕೆ. ಇನ್ನು ನಾಡಿದ್ದು 6ನೇ ತಾರೀಕು ದ್ವಾದಶಿ. ಆವತ್ತಿನಿಂದ ದದಿ ವ್ರತ, ಅಂದರೆ ಆನಂತರ 1 ತಿಂಗಳು ಮೊಸರು ತಿನ್ನಲಿಕ್ಕಿಲ್ಲ ನೋಡಿ. ಆಮೇಲೆ ನೋಡಿ, ಇದನ್ನೆಲ್ಲ ಹುರಿದು ಹಾಕಿಬಿಟ್ಟು ಆನಂತರ ಈ ಮಾವಿನ ಹಣ್ಣಿದೆಯಲ್ಲ, ಮಾವಿನ ಹಣ್ಣು ಅಥವಾ ಕಾಯಿ ಬರೀ ನೀರಲ್ಲಿ ಹಾಕಿಟ್ಟಿರೋದು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಕಲರ್ ಸ್ವಲ್ಪ ಹೋಗಿರುತ್ತೆ, ಹುಳಿ ಎಲ್ಲ ಚೆನ್ನಾಗಿರುತ್ತೆ. ಅದನ್ನ ಅಲ್ಲೇ ಸ್ವಲ್ಪ ಹೆಚ್ಚಿಗೆ ಹಾಕಿದರೆ ಸರಿ. ಸಾಂಬಾರಂತೂ ಭಾಳ ಚೆಂದಾಗುತ್ತೆ. ಆನಂತರ ಅದಕ್ಕೆ ಆ ಬೇಯಿಸಿದ ಬೇಳೆನ ಹಾಕ್ಕೊಳ್ಳಿ. ಇದೊಂದು ಅದ್ಭುತವಾಗಿರುತ್ತೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ. ಖಾರ ಏನು ಗೊತ್ತಾ, ಪೆಪ್ಪರ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ನೀವು ಯಾವತ್ತೂ ಹಾಕಬೇಕಿಲ್ಲ. ಅತಿ ಪೆಪ್ಪರ್ ಹಾಕಲಿಕ್ಕೆ ಹೋಗಬೇಡಿ. ಇಲ್ಲಾಂದರೆ ನೀವು ಅದನ್ನ ಹಾಕದೇ ಇದ್ರೂ ತೊಂದರೆ ಇಲ್ಲ. ಹೊಟ್ಟೆ ಉರಿ ತೀರಾ ಬರೋರಾದರೆ ನೋಡಿ, ಇದೊಂದು ಕುದಿ ಬಂದಾಗ ಅದಕ್ಕೆ ನೋಡಿ ಉಪ್ಪು, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ ಇಷ್ಟೇ ಹಾಕೋದು. ಹಾಗೇ ಬಿಡ್ತು ನಮ್ಮದು ಸಾಂಬಾರು ಒಂದು ಕುದಿ ಬಂದರೆ. ನೋಡಿ ಜೀರಿಗೆ ಪುಡಿ ನಾನು ನೋಡಿ ಯಾವತ್ತು ನೋಡಿ ಜೀರಿಗೆ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಈ ಪಲ್ಯಗಳಿಗಾದ್ರೂ ಮಾತ್ರ ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕ್ತೀನಿ. ಅದು ಹುರಿದು ನಾವು ಪುಡಿ ಮಾಡಿ ಇಟ್ಕೊಂಡ್ರೆ ಹೊಟ್ಟೆ ಉರಿ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆನಂತರ ಇನ್ನು ನಾಳಿದ್ದು ವ್ರತ ಬಿಡಬೇಕಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಒಂದೇ ಸಲಕ್ಕೆ ಖಾರ ಅಂದರೆ ಮೆಣಸಿನ ಖಾರ ಎಲ್ಲ, ಕಾಯಿ ಮೆಣಸು, ಕೆಂಪು ಮೆಣಸಿನ ಖಾರ ತಿನ್ನಲಿಕ್ಕೆ ಹೋಗಬೇಡಿ. ಈಗ ನೋಡಿ ನಾವೊಂದು ಮಾವಿನ ಕಾಯಿ ಇತ್ತಲ್ಲ, ಅದರದೊಂದು ಸಾರು ಮಾಡೋಣ. ಉಪ್ಪು, ಬೆಲ್ಲ, ಸ್ವಲ್ಪ ಜೀರಿಗೆ ಪುಡಿ, ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ನೀರಲ್ಲಿ ಹಾಕಿಟ್ಟ ಮಾವಿನಕಾಯಿದು ಸಾರಂತೂ ಅದ್ಭುತವಾಗಿ ಬರುತ್ತೆ. ಇದಕ್ಕೆ ಬೇಳೆ ಗೀಳೆ ಏನು ಬೇಡ, ನಿಮಗೆ ತೋರಿಸ್ತೇನೆ ಬೇಳೆ ಇಲ್ಲೂ ಹೇಗೆ ಮಾಡೋದು ಅಂತಂದ್ಬಿಟ್ಟು. ನೋಡಿ, ಇದೆಲ್ಲ ನೀರಲ್ಲಿ ಹಾಕಿಟ್ಟು ಆನಂತರ ಅದಕ್ಕೆ ಏನು ಗೊತ್ತಾ, ಈ ಗಂಜಿ ಇರುತ್ತಲ್ವ, ನಾವು ಇದು ಅಂತೀವಿ ಅನ್ನದ ಗಂಜಿ, ಅದನ್ನ ಸ್ವಲ್ಪ ಹಾಕ್ಕೊಳ್ಬೇಕು. ಆವಾಗ ತುಂಬ ಟೇಸ್ಟಿಯಾಗಿ ಸ್ವಲ್ಪ ದಪ್ಪ ಬರುತ್ತೆ ನಿಮಗೆ.
ಬಟ್ ನಮಗೇನು ಗೊತ್ತಾ, ಈ ಥರ ಮಾಡಿದರೆ ನಾವು 1 ಅಥವಾ 2 ಹೊತ್ತಿಗೆ ಮಾತ್ರ ಮಾಡ್ಕೋತೀವಿ. ಫ್ರಿಜ್ಜಲ್ಲೆಲ್ಲ ಇಡಲಿಕ್ಕೆ ಬರೋದಿಲ್ಲ, ಮುಸುರೆ ಆಗಿಬಿಡುತ್ತೆ ಅಲ್ವ, ನಾವು ಫ್ರಿಜ್ಜಲ್ಲಿ ಇಡೋದಿಲ್ಲ. ನೋಡಿ, ಒಂದು ಕುದಿ ಬಂದ ನಂತರ ಅದಕ್ಕೆ ತುಪ್ಪದಲ್ಲಿ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿದರೆ ಆಗಿಬಿಡ್ತು. ತುಂಬ ಸುಲಭವಾಗಿ ಮಾಡಬಹುದು ಇದನ್ನ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದೆಲ್ಲ. ಒಂದು ತುತ್ತು ಅನ್ನ ಜಾಸ್ತಿನೇ ಹೋಗುತ್ತೆ, ಪ್ರತಿಯೊಂದಕ್ಕೂ ಬೇಳೆ ಬೇಕು ಅಂತ ಹೇಳಿ ಏನೂ ಇಲ್ಲ. ನೋಡಿ, ಆನಂತರ ಒಂದು ಅರಳಿದ್ದು ಒಗ್ಗರಣೆ ಮಾಡೋಣ. ಫಸ್ಟ್ ನೋಡಿ, ಬಾಣಲಿಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉದ್ದಿನಬೇಳೆ ಸಾಸಿವೆ ಹಾಕ್ಕೊಳ್ಳಿ. ಆನಂತರ ಈ ಕಡೆಯಿಂದ ಅರಳನ್ನ ರೆಡಿ ಮಾಡ್ಕೊಳ್ಬೇಕು. ಈ ಅರಳು ನೀರಲ್ಲಿ ಮುಳುಗಿಸಿ ಹಾಕಿ ಕೂಡ ಮಾಡ್ಬೋದು. ಈಗ ನಾನು ತೋರಿಸ್ತೀನಲ್ಲ ಆ ಥರ ಮಾಡ್ಬೋದು. ಮುಳುಗಿಸಿ ಹಾಕಿದ್ರೆ ಅವಲಕ್ಕಿ ಒಗ್ಗರಣೆ ಹಾಕ್ತೀವಲ್ಲ ಅದೇ ಥರ. ಬೆಳಗ್ಗೆದು ತಿಂಡಿ ಅವಲಕ್ಕಿ ಒಗ್ಗರಣೆ ಇತ್ತು, ಅದನ್ನೇ ಚಿತ್ರಾನ್ನ ಥರ ನಾನು ಬಳಸಿದ್ದೇನೆ, ನೋಡ್ಬೋದು ಸರ್ವ್ ಮಾಡಿದಾಗ. ಅರಳಿಗೆ ನೋಡಿ ಸ್ವಲ್ಪ ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಆನಂತರ ನಾನು ಮುಂದೆ ಚಟ್ನಿ ಪುಡಿ ಮಾಡಿಟ್ಟಿದ್ನಲ್ಲಿ ನಿಮ್ಗೆ ತೋರಿಸಿದ್ದೆ ನಾನು, ಉದ್ದಿನಬೇಳೆ ಹೆಸರು ಬೇಳೆ ಹಾಕಿ. ಆ ಚಟ್ನಿ ಪುಡಿ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು 1-2 ಚಮಚ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಕರಗಿಸ್ಕೊಂಡು ಅದನ್ನ ಈ ಅರಳಿಗೆ ಮಿಕ್ಸ್ ಮಾಡ್ಕೊಳ್ಳಿ ಬರೀ ಕೈಯಲ್ಲಿ. ಸ್ವಲ್ಪ ವಾಲ್ಯೂಮಿಗೆ ಜಾಸ್ತಿ ಕಾಣಿಸ್ತಾ ಇರ್ಬೋದು, ವಾಲ್ಯೂಮ್ ಕಡಿಮೆ ಆಗುತ್ತೆ. ಇದು ಬೆಂದಾಗ ಒಂದು ಅರ್ಧಕ್ಕೆ ಬರುತ್ತೆ. ಭತ್ತದ ಅರಳು ಇದು. ಎಲ್ಲ ಕಡೆ ಅದು ಮಿಕ್ಸ್ ಆಗಲಿ ಅಂತ ತೆಂಗಿನಕಾಯಿ ಕೂಡ ಅದಕ್ಕೆ ಹಾಕ್ಕೊಂಡೆ. ಒಗ್ಗರಣೆಗೆ ಹಾಕಿದ ನಂತರ ನಾವು ಅದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ನೋಡಿ, ಮಗಚಿದಾಗ ಫುಲ್ಲು ವಾಲ್ಯೂಮ್ ಕಡಿಮೆ ಆಗೋದನ್ನು ನೀವು ನೋಡ್ಬೋದು. ಏನು ಗೊತ್ತಾ, ಸಂಜೆ ಏನಾದರೂ ತಿನ್ನಲಿಕ್ಕೆ ಬೇಕು ಅಂತಂದಾಗ ನೋಡಿ ಈ ಥರ ಮಾಡಿಕೊಂಡು ತಿನ್ಬೋದು. ಏಕಾದಶಿ ಉಪವಾಸ ಬಿಟ್ಟು ಬಾಕಿದೆಲ್ಲ ಅಷ್ಟು ಉಪವಾಸ ಮಾಡಲಿಕ್ಕೆಲ್ಲ ಹೋಗಬೇಡಿ. ಏಕಾದಶಿ ಮಾತ್ರ ಚೆನ್ನಾಗಿ ಮಾಡಿದರೆ ಬಾಕಿದ್ದೆಲ್ಲ ಅದರ ಹಿಂದೆ ಬರುತ್ತೆ. ಆದ ಕಾರಣ ನೀವು ವ್ರತ ಎಲ್ಲ ಮಾಡಬೇಕಿದ್ರೆ ತೀರಾ ಅತಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇದು ಆಗಿಬಿಡ್ತು. ನೋಡಿ, ಉಪ್ಪು ಹಾಕಿರಲಿಲ್ಲ, ನೋಡಿದ್ರಲ್ಲ ನೀವು, ಉಪ್ಪು ಮತ್ತು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಮೋಸ್ಟ್ಲಿ ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ. ಇವತ್ತು ಒಂದು ಕಷಾಯದ ರೆಸಿಪಿ ಈ ಮಕ್ಕಳಿಗೆ ಬರುತ್ತೆ ನೋಡಿ, ಆ ಶೀತ ಜ್ವರಕ್ಕೆಲ್ಲ, ಮಳೆಗಾಲದ ಪ್ರಾಬ್ಲಮ್ಗೆಲ್ಲ ಅದಕ್ಕೆ ಒಂದು ಸಿಂಪಲ್ ರೆಸಿಪಿನ ತೊಗೊಬಂದಿದ್ದೀನಿ. ಅದ್ರ ಜೊತೆ ಇವತ್ತು ಬರ್ತೀನಿ ನಾನು. ನೋಡಿ, ಇದು ಆಗಿಬಿಡ್ತಿದ್ದು. ಇಷ್ಟು ವಾಲ್ಯೂಮ್ ಕಡಿಮೆ ಆಯಿತು ಅಂತ ನೀವೇ ನೋಡ್ಬೋದು ಇಲ್ಲಿ. ತುಂಬ ಚೆನ್ನಾಗಾಗುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ, ನಿಮಗೆ ಹೊಟ್ಟೆ ಹಸಿವು ಅಂತ ಅನಿಸೋದಿಲ್ಲ. ಅನ್ನ ನೋಡಿ, ಮೊಸರು, ಪಲ್ಯ, ಬೋಳುಹುಳಿ, ಸಾರು, ಕೋಸಂಬರಿ ಜೊತೆ ಊಟ ರೆಡಿ ಆಯಿತು. ಕೋಸಂಬರಿ ನಾನು ತುಂಬ ಸಲ ತೋರಿಸಿದ್ದೀನಿ, ಅದಕ್ಕೆ ನಾನು ಡೀಟೇಲಾಗಿ ತೋರಿಸಿಲ್ಲ ಅದನ್ನ. ಅವಲಕ್ಕಿ ಒಗ್ಗರಣೆ ಹಾಗೆ ಸ್ವಲ್ಪ ನೆನೆಸಿಬಿಟ್ಟು ಒಗ್ಗರಣೆ ಹಾಕಿದ್ದು ಸರಿ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ ಹಾಕಿ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾರಿಗೂ ಬೇಕು ಈ ವಿಡಿಯೋ ವ್ರತದ್ದು ಅವರಿಗೆ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.